ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಭಾಳ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನಾವು ಡಿಫಾರ್ಮೇಷನ್ ಕೇಸ್ ಹಾಕಾಕತ್ತೇವು. 20 ಕೋಟಿ ರೂಪಾಯಿದ ಇವತ್ತು ನಾವು ಕೇಸ್ ಹಾಕಾಕತ್ತೇವು. ಏನು ಮಾನನಷ್ಟ ಮೊಕದ್ದಮೆ ಹಾಕಾಕತ್ತೇವು. ಯಾವುದೋ ಹುಕ್ಕೇರಿ ಅವನ ಅಭಿಮಾನಿಗಳಿದ್ರೆ ನೀವು ಎಚ್ಚೆತ್ಕೊಳ್ರಿ. ಎಲ್ಲರ ಸಾವುಕಾರ ಸೋದರು ನಾವು ಯಾವುದೋ ಪಕ್ಷದಾಗಿರಲಿ, ಪಕ್ಷ ಬೇರೆ ಪಕ್ಷದೇ ನಾವು ರಾಜಕೀಯವಾಗಿ ಚರ್ಚೆ ಮಾಡೋಕೆ ಅವ್ರವ್ರ ಅಭಿಮಾನಿಗಳು ಆ ಸಂದರ್ಭದಲ್ಲಿ ನಾವು ಯಾರು ಬೆಂಬಲ ಮಾಡಬೇಕು ನಮಗೆ ಗೊತ್ತೈತಿ. ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೇವೆ. 2.5 ವರ್ಷದಿಂದ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದರೂ ಪ್ಲಾನ್ಸ್ ಇದ್ರೆ ಅದು ಫ್ಲಾಪ್ ಐಡಿಯಾ ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿರುವ ಕಿಡಿಗೇಡಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವ ಕಿಡಿಗೇಡಿಗಳಿಗೆ, ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವ ಕಿಡಿಗೇಡಿಗಳಿಗೆ ಏನಾಗೈತಿ ಇತ್ತೀಚೆಗೆ ತಾವೆಲ್ಲ ನೋಡಿದ ಪ್ರಕಾರ ಬೆಳಗಾವಿ ಜಿಲ್ಲೆ ಒಳಗೆ ರಾಜಕಾರಣ ಎಷ್ಟು ಕೆಟ್ಟ ಹೊಂಟಂದ್ರೆ ದ್ವೇಷನ ರಾಜಕಾರಣಪ ಏನೋ ಅನ್ನೋಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇಲ್ಲಿವರೆಗೂ ನೀವು ಗೋಕಾಕ್ ರಾಜಕಾರಣ ನೋಡ್ಬೇಕು. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಆಗ್ಲಿ ಯಾವುದೇ ಒಂದು ಜಾತೀಯತೆ ಯಾವುದೇ ಒಂದು ಇಂಥ ಸಂಘಟನೆಗಳ ಜಗಳ ಹೊಡೆದಾಟ ಯಾವುದೂ ಆಗದಂಗ ನಮ್ಮ ಜಾರಕಿಹೊಳಿ ಸರ್ಕಾರಗಳು ಇಷ್ಟು ಚಂದ ಈ ಕ್ಷೇತ್ರನ ಬೆಳಗಾವಿ ಜಿಲ್ಲಾದಾಗ ಇರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳನ್ನ ಸರಿಯಾಗಿ ಅವರು ನಿಭಾಯಿಸ್ಕೊಂಡು ಹೋಗುವಂತ ಕೆಲಸ ಮಾಡಕತ್ತಿದ್ದಾರೆ. ಆದ್ರ ಇತ್ತೀಚೆಗೆ ಕೆಲವೊಂದು ಕಿಡಿಗೇಡಿಗೂ ಹತಾಶೆ ಏನಾಗತ್ತಂದ್ರ ಅವ್ರಿಗೆ ನಮ್ಮ ಅಸ್ತಿತ್ವ ಎಲ್ಲಿ ಕಳ್ಕೊತೇವೆ ಅಂತ ಹೇಳಿಕೆಯಿಂದ ಅವ್ರನ್ನ ಒಂದು ಇಮೇಜ್ ಹಾಳು ಮಾಡುವಂತ ಕೆಲಸ ಮಾಡಕತ್ತಾರೆ. ಯಾಕಂದ್ರ ಶಕ್ತಿಯಿಂದ ಅವ್ರನ್ನ ಹಿಂದೆ ತರ್ಸಕ ಅವ್ರ ಕಡೆಯಿಂದ ಆಗುದಿಲ್ಲ, ಅವ್ರನ್ನ ಹಿಮ್ಮೆಡ್ಸಕ್ ಆಗುದಿಲ್ಲ ಅವ್ರ ಕಡೆ. ಅಂದ್ರ ಯಾಕಂದ್ರ ಬಲಿಷ್ಠವಾಗಿ ಬೆಳೆದಾರೆ. ಯಾವ್ದ್ರಿಂದ ಬೆಳೆದಾರಂದ್ರ ಈ ಕ್ಷೇತ್ರದ ಜನ ಅವ್ರನ್ನ ಒಂದು ಪ್ರೀತಿ ಅಭಿಮಾನದಿಂದ ಅವ್ರಿಗೆ ಶಕ್ತಿ ಕೊಟ್ಟೈತಿ. ಯಾಕೆ ಶಕ್ತಿ ಕೊಡ್ತದ ಅಂತಂದ್ರ ಅವರು ಯಾವುದೇ ರೀತಿಯ ಜನಾಂಗೀಯ ಈ ಜನ ಬೇರೆ ಬೇರೆ ಜನಾಂಗಗಳ ಮಧ್ಯೆ ದ್ವೇಷ ಬಿತ್ತುವಂತ ರಾಜಕಾರಣ ಮಾಡ್ಲಿಲ್ಲ, ಇನ್ನೊಬ್ಬರನ್ನ ಹಾಳು ಮಾಡುವಂತ ರಾಜಕಾರಣ ಮಾಡ್ಲಿಲ್ಲ. ಯಾವುದೇ ಕ್ಷೇತ್ರದೊಳಗೆ ಹೋಗ್ರಿ ನೀವು ಜಾರಕಿಹೊಳಿ ಸರ್ಕಾರಗಳು ಅಭಿಮಾನಿಗಳ ಬರೀ ಸಾಮಾನ್ಯ ಜನ ಅಷ್ಟೇ ಅಲ್ಲ, ದೊಡ್ಡ ಲೀಡರ್ಗಳು ಸದಕ್ಕೆ ಅವ್ರ ಅಭಿಮಾನಿಗಳು ಅದಾರ. ನೀವು ನೋಡ್ಬಹುದು ಈ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಸಿಎಂ ಆದ್ರ ಬಿಜೆಪಿ ಒಳಗೆ ಎಷ್ಟೋ ಜನ ಲೀಡರ್ಗಳು ನಾವು ಅವ್ರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ಹಂಗೆ ರಮೇಶಣ್ಣ ಜಾರಕಿಹೊಳಿ ಅವರು ಒಂದ್ ಕರೆ ಕೊಟ್ರಂದ್ರ ಇಡೀ ಈ ಬಿಜೆಪಿ ಒಳಗಿರ್ತಕ್ಕಂಥ ನಾಯಕರು ನೀವ್ ಏನ್ ಹೇಳ್ತಾರ ಅದನ್ನ ಕೇಳ್ತೇವೆ ಅಂತ ಹೇಳಿ ಅವ್ರು ಬೆನ್ನು ಹತ್ತುವಂತ ಕೆಲಸ ಮಾಡ್ತಾರೆ. ಹಿಂದೆ ನೋಡಿರ್ಬೋದು ನೀವು, ಸರ್ಕಾರ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಆಡಳಿತ ವ್ಯವಸ್ಥೆಯನ್ನ ಅವರು ಒಪ್ಪುವಕ್ ಆಗ್ಲಿಲ್ಲ. ಅನ್ಯಾಯ ಆಗೋದನ್ನ ನೋಡಿಕೆಸಿಂದ ತಮ್ಮ ಅಧಿಕಾರ ಇದ್ರೂ ಸಹ ಅದನ್ನ ತ್ಯಾಗ ಮಾಡಿಕೆಸಿಂದ ಎಷ್ಟೋ ಜನ ಅವರು ಒಂದು ಕರೆ ಕೊಟ್ಟದಕ್ಕೆ ಆ ಸರ್ಕಾರನ ಕಿಡಿವಿ ಇಲ್ಲಿ ಬಂದ್ ಕೆಸಿಂದ ಬಿಜೆಪಿಯನ್ನ ಸೇರುವಂತ ಕೆಲಸ ಮಾಡಿದ್ರು. ಆದ್ರ ದ್ವೇಷದಿಂದ ಎಂದೂ ಅವರು ರಾಜಕಾರಣ ಮಾಡಿಲ್ಲ. ನ್ಯಾಯದ ಪರವಾಗಿ ಇರ್ತಾರ. ಅವ್ರನ್ನ ಎದುರಿಸೋದಾರ ನೀವು ನ್ಯಾಯವಾಗಿ ಎದುರ್ತಾರೆ. ಆದ್ರೆ ಇಂಥ ಕಿಡಿಗಿಡಿತನ ಮಾಡಿ ಸೋಷಿಯಲ್ ಮೀಡಿಯಾದಾಗ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂತದ್ದಾಗ್ಲಿ, ಅವ್ರು ಯಾವುದೋ ಕಾರಣಕ್ಕೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ ತಗೊಂಡ ನೀವು ಅದನ್ನ ಮಿಕ್ಸ್ ಮಾಡಿಕೆಸಿಂದ ಎಡಿಟ್ ಮಾಡಿ ಏನಾರ ಒಂದು ಕಿಡಿಗಿಡಿತನ ಮಾಡುವಂತ ಕೆಲಸ ಮಾಡಿದ್ರೆ ಇದ್ರ ಪರಿಣಾಮ ಎದುರಿಸುವಂತವ್ರು ನೀವ ಆಗ್ತೀರಿ. ಮಾಡೋರು ಯಾರೋ ಇರ್ಬೋದು, ಅದನ್ನ ಶೇರ್ ಮಾಡೋರು ಅದನ್ನ ಪ್ರಚಾರ ಕೊಡುವಂತವ್ರನ್ನು ಇದಕ್ಕೆ ಪನಿಷ್ಮೆಂಟ್ ನೀವು ಅನುಭವಿಸ್ತೀರಿ. ಅದಕ್ಕಾಗಿ ನೀವು ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳಿ ನಾವು ಜಾರಕಿಹೊಳಿ ಅಭಿಮಾನಿಗಳು ಇವತ್ತ ನಾವು ಎದ್ದು ನಿಲ್ಲುವಂತ ಅನಿವಾರ್ಯತೆ ಬಂದೈತಿ. ಯಾಕಂದ್ರೆ ನಾವು ಮಾಡಕತ್ರ ಅದೇನ್ ದೊಡ್ಡ ವಿಷಯ ಅಲ್ಲಿ ನಿಮ್ಗತಿಗೆ ನಾವು ಮಾಡಕತ್ರ ನೀವು ಎದಕ್ಕೂ ಹತ್ತಂಗಿಲ್ಲ. ಅಷ್ಟು ದೊಡ್ಡ ಬಳಗೈತಿ ನಮ್ಮದ. ಆದ್ರ ಅಂತ ಕೀಳು ಮಟ್ಟದ ಕೆಲಸ ನಾವು ಮಾಡಂಗಿಲ್ಲ. ನಮ್ಮ ಸಾಹುಕಾರಗಳು ನಮ್ಗೆ ಅಂತ ಅವಕಾಶ ಕೊಡುದಿಲ್ಲ. ಯಾವತ್ತಿದ್ರು ನ್ಯಾಯವಾಗಿ ನಾವು ಪರದಾಡ್ತೇವೆ. ನಿಮಗೆ ನ್ಯಾಯಯುತವಾಗಿ ನಿಮಗೆ ಬುದ್ಧಿ ಕಲಿಸುವಂತ ಕೆಲಸನೂ ನಮಗ್ ಗೊತ್ತೈತೆ. ಅದು ಏನ್ ನೋಡ್ರಿ, ಅವ್ರ ಸಂಸ್ಕೃತಿಯನ್ನ ತೋರಿಸ್ತೈತೆ ಅದು. ನೋಡ್ರಿ, ಯಾವ್ದೋ ವ್ಯಕ್ತಿ ಮಾತು ಆ ವ್ಯಕ್ತಿಯ ಸಂಸ್ಕಾರ ಅವನ ಸಂಸ್ಕೃತಿ ಏನ್ ಅನ್ನೋದು ತೋರಿಸ್ತೈತಿ. ನಮ್ಮ ಸಾಹುಕಾರಗಳು ಎಷ್ಟು ಹೊರಟು ಮಾತಾಡ್ತಾರ ಅವ್ರ ಆ ಮಾತಿನ ಮಮಕಾರ ಪ್ರೀತಿ ಇರ್ತೈತಿ. ಯಾರು ಬೇಕಾದವ್ರಿಗೆ ಮಾತಾಡ್ತಾರ, ಅವ್ರು ಏಕವಚನದಾಗ ಮಾತಾಡ್ತಾರ. ಆದ್ರೆ ಯಾರಿಗ್ ಮಾತಾಡ್ಬೇಕು, ಅವ್ರ ಜೊತೆ ಸಂಬಂಧ ಹೆಂಗೈತಿ ಅದನ್ನ ನೋಡ್ಕೊಂಡ್ ಅಷ್ಟ ಮಾತಾಡ್ತಾರ ಅವ್ರು. ಅಂತವ್ರ ಬಗ್ಗೆ ನಾವು ಮಾತಾಡ್ಬೇಕಾರ ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಯಾರ ವಿರುದ್ಧ ಅಶ್ಲೀಲ ಪದಗಳನ್ನ ಬಳಸ್ಬೇಕಲ್ಲ ಅದನ್ನ ಯೋಚನೆ ಮಾಡ್ಬೇಕು ನಾವು. ಯಾಕಂದ್ರ ವ್ಯಕ್ತಿ ಒಳ್ಳೆ ಉದ್ದೇಶದಿಂದ ಸೇರಿದೇವೆ ನಾವು. ಯಾಕಂದ್ರ ಈ ಕತ್ತಿ ಸಾಹುಕಾರಗಳಿಗೆ ವಯಸ್ಸು ಎಷ್ಟಾಗಿತ್ತು ಪುಣ್ಯಾತ್ಮ ಗೊತ್ತಿಲ್ಲ ನನಗೆ. ಕಮ್ ಸೆ ಕಮ್ ಒಂದ್ 50 ವರ್ಷ ಇರ್ಬೇಕಲ್ರ. 65
65 ವಯಸ್ಸಿನಾಗ ಇಲ್ಲ ಸಲ್ಲದನ್ನ ಮಾಡತಾನ ಅವ. 18 ವಯಸ್ಸಿನ ಹುಡುಗನ ಕತೆ ಮಾಡತಾನ. ಅವ್ ಅತಿರೇಕದ ಮದ ಏರಿಬಿಟ್ಟೈತೆ. ಸವಾಲ್ ಏನಿತ್ತಂದ್ರ ಅವಂದ ಜಾರಕಿಹೊಳಿ ತನ್ನ ಮಣತನಕ ಶಡ್ ಹೊಡೆಯೋದಾದ್ರ ಹೊಡಿಲಿ ಅವ ರಾಜಕೀಯವಾಗಿ. ಆದ್ರ ಈ ಕುತಂತ್ರ ಮಾಡತಾನ್ರ ಅವ. ಏನ್ ಕುತಂತ್ರ? ಪ್ರೆಸ್ ಮೀಟ್ ಕರೆಯೋದು, ಪ್ರೆಸ್ಗಾರಿ ಏನ್ರ ಹೇಳೋದು. ಈ ಹುಡುಗರಿಗೆ ಏನ್ ಮಾಡ್ತಾರೋ ಅವ್ರ ಅಭಿಮಾನಿಗಳು ಇರಾರ, ನಮ್ಮ ಜಾರಕಿಹೊಳಿ ಅಭಿಮಾನಿಗಳು ಇರಾರ. ಆ ಅಭಿಮಾನಿಗಳಿಗೆ ತಗೊಂಡ್ ಏನ್ ಮಾಡತ್ತಂತ ಅಂದ್ರ ಅವರು ಏನ್ ಕೇಂದ್ರ ಕಟ್ ಅಂಡ್ ಪೇಸ್ಟ್ ಯಾವ್ದೋ ಒಂದು 2 ವರ್ಷ ಹಿಂದೆ 3 ವರ್ಷ ಹಿಂದಿನ ವಿಡಿಯೋ ತಗೊಂಡ ಈಗ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ರೀಪೇಸ್ಟ್ ಮಾಡತಾರ. ಅದನ್ನ ಆ ಹುಡುಗರು ಏನ್ ಮಾಡತಾರೋ ಮತ್ತೆ ಅದನ್ನ ಶೇರ್ ಮಾಡೋದು, ಲೈಕ್ ಮಾಡೋದು, ಅದಕ್ಕೆ ಏನಾರ ನೆಗೆಟಿವ್ ಕಮೆಂಟ್ ಮಾಡೋದು ಮಾಡತಾರ. ದಯಮಾಡಿ ಎಲ್ಲ ನಾವು ಜನತೆಗೆ ಹೇಳ್ತೇನೆ, ಬೆಳಗಾವಿ ಡಿಸ್ಟ್ರಿಕ್ಟ್ದಾಗ ನಾವು ಎಲ್ಲರೂ ಫಾಲೋವರ್ ಅದು, ಕತ್ತಿ ಫಾಲೋವರ್ ಇರ್ಬೋದು, ಒಬ್ಬ ರಮೇಶನ ಜಾರಕಿಹೊಳಿ ಮನೆತನ ಫಾಲೋವರ್ ಇರ್ಬೋದು. ಆದ್ರ ನೀವು ಈ ರಾಜಕೀಯದಲ್ಲಿ ಏನ್ ಮಾಡ್ತೇನೆ ಅಂದ್ರ ತಮ್ಮ ಬೇರೆ ದೇಶಕೋರ ಸಂಬಂಧ ಆ ರೀತಿಯಾಗಿ ಅಪಪ್ರಚಾರ ಮಾಡತ್ತೀರಿ. ಅದು ಸಾಧ್ಯ ಇಲ್ಲ. ಅದಕ್ಕೆ ಒಂದು ವಿನಂತಿ ಮಾಡ್ಕೋತಾನ. ಏನು ವಿನಂತಿ ಮಾಡ್ಕೋತಾನಂದ್ರ ಈ ಬೆಳಗಾವಿ ಜಿಲ್ಲೆ ರಾಜಕಾರಣಿ ಸುಸಂಸ್ಕೃತವಾಗಿ ಹೋಗ್ಬೇಕು. ಅದು ಕೆಟ್ಟ ಸ್ಥಿತಿಗೆ ನೀವೆಲ್ಲರೂ ತಗೊಂಡ್ಕೊಂಡು ಹೋಗ್ಬಾರ್ದು. ನಾವು ಕೂಡ ಜಾರಕಿಹೊಳಿ ಅಭಿಮಾನಿಗಳು, ನಮ್ಗೇನು ತಾಕತ್ತಿಲ್ಲ, ನಮ್ಗೇನು ದಮ್ ಇಲ್ಲ, ನಮಗೂ ಕೂಡ ಅದ. ಆದ್ರ ನಮ್ಗೆ ಇಂಥ ಒಂದು ಮಾರ್ಗದರ್ಶನ ನಮ್ಮ ಸಾಹುಕಾರಗಳು ನಮ್ಗೆ ಕೊಟ್ಟಿಲ್ಲ. ಒಳ್ಳೆ ಹಾದಿಯಿಂದ ನಡೀರಿ, ಅವ್ರಿಗೆ ಕಾನೂನು ಐತಿ, ತಕ್ಕ ಬುದ್ಧಿ ಕಾನೂನು ಅವ್ರಿಗೆ ಕಲಿಸ್ತೈತಿ ಅಂತ ಹೇಳಿ ಅವರು ಆ ಮಟ್ಟಿನಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ಅವ್ರು ಅರ್ಥ ಮಾಡ್ಕೊಂಡ ರಾಜಕೀಯವನ್ನ ಕುತಂತ್ರ ಬಂದಕ್ಕೆ ತಗೊಂಡು ಹೋಗಲ್ದ ಅವ್ರದ್ದೇನಿದ್ರೆ ಅವ್ರ ನೇರವಾಗಿ ಮಾಡ್ಬೇಕಂತ 1-2 ಮಾತು ಹೇಳ್ತೀವಿ. ಕಾನೂನು ಹತ್ಯೆಗಳು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ನಂದಗಾಂವ್. ಜಾರಕಿಹೊಳಿ ಸಾಹುಕಾರ ಒಂದು ಕಿಡಿಗೇಡಿಗಳು ಅಪಪ್ರಚಾರ ಮಾಡತ್ತಾರ. ಏನಪ್ಪ ಅಂದ್ರೆ ಯಾವುದು ಫೇಸ್ಬುಕ್ದಾಗ ಆಯ್ತು ಇದಾಯ್ತು ಭಾಳ ಪ್ರಚಾರ ಇದ್ದಿನ ತಂಗದ ಅವ್ರು ಏನು ಮಾಡ್ತಾರಂದ್ರೆ ಈಗ ಅವರ ಮುಂದೆ ಈಗ ಸದ್ಯ ಪ್ರೆಸೆಂಟ್ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಇದನ್ನೆಲ್ಲ ಕಿಡಿಗೇಡಿಗಳು ಮಾಡ್ತಾರೋ ಅವ್ರ ಮ್ಯಾಗ ಯೋಗ್ಯ ಕ್ರಮ ತಗೋಬೇಕು. ಅದೇ ರೀತಿಯಾಗಿ ಮೊನ್ನೆ ಒಂದು ಅಪಪ್ರಚಾರ ಮಾಡಿದಾರೋ ಅದು ಒಂದು ಫೇಸ್ಬುಕ್ದಾಗ ಬಂದೈತಿ. ಈಗಾಗಲೇ ಮೊನ್ನೆ ರಮೇಶ್ ಕತ್ತಿ ಅವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ಸಚಿವರಾದ ಸನ್ಮಾನ ಶ್ರೀ ಶಶಿ ಜಾರಕಿಹೊಳಿ ಒಂದು ಮಾತು ಇದನ್ನು ಹೇಳಿದ್ದಾರೆ. ಅವರು ಆ ಮಾತು ಅವರ ಮಾತಾಡಬೇಡ. ಯಾಕಂದ್ರೆ ನಾಳೆ ರಾಜಕೀಯ ಹಿಂಗೆ ಇರ್ತೈತಿ ಏನಂತ ಗುರ್ತಾಗೋದಿಲ್ಲ. ಆ ಮಾತು ಒಂದು ಭಾಳ ಇದಾಗೈತಿ. ನಮ್ಮ ಗೋಕಾಕ್ ತಾಲೂಕು ಇಡೀ ನಮ್ಮ ಕರ್ನಾಟಕ ಒಂದು ಹವಳಿಕೆ ಹೇಳಿಕೊಟ್ಟಾರ ಅವರು ರಮೇಶ್ ಕತ್ತಿ ಅವರು. ಆ ರೀತಿ ಅವರು ಆಗಬಾರ್ದು. ಆದರೆ ನಾವು ಮುಂದೆ ನಮ್ಮ ಗೋಕಾಕ್ ತಾಲೂಕು ಹಾಗೂ ಎಮ್ಕಂಡಿ ಅರಬಾವಿ ಎಲ್ಲ ಕ್ಷೇತ್ರ ಕೂಡಿ ಇಡೀ ನಮ್ಮ ರಾಜ್ಯ ಜನತೆ ಕೂಡ ಅವ್ರಿಗೆ ಅವ್ರಿಗೆ ಪಾಠ ನಾವು ಕಲಿಸ್ತೀವಿ. ಅವ್ರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಜಾರಕಿಹೊಳಿ ಸಾಹುಕಾರವು ಮಾತಾಡೋಕ್ಕೂ ಬರ್ತೈತಿ, ಅವ್ರ ಅಭಿಮಾನಿಗಳು ಮಾತಾಡೋಕೆ ಬರ್ತೈತಿ. ಅದು ಅವರಲ್ಲಿ ಸಂಸ್ಕೃತಿ ಇಲ್ಲ. ಬಡ್ಡಿಂದ ಅವ್ರು ಬಿರ್ಸಂದಪ್ಪ ಯಾರಿಗೂ ಆ ಸಂಸ್ಕೃತಿ 5 ಮಂದಿ ಅವ್ರ ಸಂಸ್ಕೃತಿ ಯಾರಿಗೂ ಇಲ್ಲ. ಆ ನಮೂನಿ ಮಾತಾಡೋದು. ಆದಂತೆ ಅವ್ರಿಗೆ ನಾವೇನೋ ಒಂದು ಎಚ್ಚರಿಕೆ ಗಂಟೆ ಕೊಡ್ತಲ್ಲ. ನಾವು ರಮೇಶ್ ಕತ್ತಿ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ. ಇದೇ ರೀತಿಯಾಗಿ ನೀವು ಮುಂದೆ ಹೊಲಿದು ಹಿಂಗೆ ಮಾತಾಡೋಕೈತಪ್ಪ ಅಂದ್ರೆ ನಾವು ಬಾಗೇವಾಡಿಗೆ ಹೋಗಿ ನಾವು ಪಾಠ ಕಲಿಸ್ತೀವಿ ನಾವು. ಸರ್ ತಮ್ಮ ಹೆಸರು? ಧನ್ಯಕುಮಾರ್ ಯಲ್ಲಪ್ಪ ಬೇಗೇರಿ, ಮಾಜಿ ಪುರಸಭೆ ಕೊಂಡೂರು.